ಮತ್ತು ಇವತ್ತು ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಗಿದೆ ನಿನ್ನೆ ರಾತ್ರಿ ಇಲ್ಲಿ ಆ ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 3 ಕಾರ್ಮಿಕರು ಮೃತಪಟ್ಟಿದ್ದನ್ನು ನನ್ನ ಗಮನಕ್ಕೆ ಬಂದಿದೆ. ಒಬ್ಬರು ಸೀರಿಯಸ್ಸು ಇದ್ದಾರೆ, ಇನ್ನೊಬ್ಬರು ಕೂಡ ಸ್ವಲ್ಪ ಔಟ್ ಆಫ್ ಡೇಂಜರ್ ಅಂತ ನನಗೆ ಅಲ್ಲಿ ರಿಮ್ಸ್ ಡೈರೆಕ್ಟ್ರ್ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿ ಸಲ್ಲಿಸೋಕ್ಕೆ ಹೇಳಿದ್ದೀನಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೂ ಕೂಡ ಅಲ್ಲಿನ ಎನ್ಕ್ವೈರಿ ಮಾಡಿ ಆಮೇಲೆ ಒಂದು FIR ಮಾಡಿ ಅದಕ್ಕೆ ಯಾರು ಜವಾಬ್ದಾರರಿದ್ದಾರೆ, ಏನೇನು ಲೋಪ ಆಗಿದೆ, ಏನು ಸೇಫ್ಟಿ ಮೆಜರ್ಸ್ ವೈಲೇಟ್ ಆಗಿದೆ ಅನ್ನೋದಕ್ಕೆ ಒಂದು ವರದಿ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಾನು ಹೇಳಿದ್ದೀನಿ. ನಾನೀಗಾಗಲೇ ಇಂಡಸ್ಟ್ರಿ ಮಿನಿಸ್ಟ್ರು ಕೂಡ ಮಾತಾಡಿದ್ದೀನಿ, ಬಿ ಪಾಟೀಲ್ ಅವರಿಗೆ ಮತ್ತು ಪ್ರಿಯಾಂಕ್ ಅವರಿಗೂ ಮಾತಾಡಿದ್ದೀನಿ. ಅವರು ಏನೇನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಇದಕ್ಕೆ ಯಾವ ರೀತಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ವರದಿ ತೊಗೊಂಡು ಅದಕ್ಕೆ ಮೃತರಿಗೆ ಏನು ಪರಿಹಾರ ಕೊಡಬೇಕು ಅದನ್ನು ಕೂಡ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟವರು ಮತ್ತು ಡೆಪ್ಟಿ ಕಮಿಷನರು ಅದನ್ನು ಗಮನ ಹರಿಸ್ತಾರೆ. ಯಾವುದೇ ನೋಡಿ ಯಾವುದೇ ಜೀವ ಹೋಗಿದೆ ಅಂತಂದರೆ ಅದು ನಮಗೆ ನಮ್ಮ ಜವಾಬ್ದಾರಿ ಅದು. ಯಾಕಂದರೆ ಸರ್ಕಾರ ಯಾವುದೇ ರಾಜ್ಯದವರು ಆಗಿರಲಿ ಅವರು ಪಾಪ ನಮ್ಮ ಊರಿಗೆ ಬಂದು ಕೆಲಸ ಮಾಡುವಾಗ ಅವರು ಜೀವ ಹೋಗಿದೆ ಅಂತಂದರೆ ಇದಕ್ಕೆ ನಾವು ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ, ಇದಕ್ಕೆ ಯಾರು ಅದು ಅವ್ರ ಮೇಲೆ ನಾವು ಡೆಫಿನೆಟ್ಲಿ ಕ್ರಮ ತೆಗೆದುಕೊಳ್ತೀವಿ ಮತ್ತು ಅವ್ರಿಗೇನು ಸೂಕ್ತ ಪರಿಹಾರ ಕೊಡಬೇಕು ಅದನ್ನು ಕೊಡಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದು. ಇಲ್ಲ ಈ ಸಾರಿ ಇಲ್ಲ ಅದಕ್ಕೇ ನಾನು ಕೈಗಾರಿಕಾ ಸಚಿವರ ಜೊತೆ ಮಾತಾಡಿದ್ದೀನಿ. ಒಂದು ಟೀಮಿಗೆ ಕಳಿಸಿ ಅಲ್ಲಿ ಎಷ್ಟು ಇಂಡಸ್ಟ್ರೀಸ್ ವರ್ಕ್ ಮಾಡ್ತಾ ಇದ್ದಾವೆ ಅವೆಲ್ಲದರಲ್ಲೂ ಕೂಡ ಏನು ಸೇಫ್ಟಿ ನಾರ್ಮ್ಸ್ ಆ್ಯಸ್ ಪರ್ ದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೇಫ್ಟಿ ನಾರ್ಮ್ಸ್ ಏನಿದೆ ಮತ್ತು ಏನು ಲೇಬರ್ ಲಾಸ್ ಇದೆ ಅದ್ರ ಪ್ರಕಾರ ಅಲ್ಲಿ ಕ್ರಮ ಕೈಗೊಂಡಿದ್ದಾರೆ ಇಲ್ಲ ಅನ್ನೋದು ಡೆಪ್ಟಿ ಕಮಿಷನರ್ ಕೂಡ ನಾನು ಹೇಳಿದ್ದೀನಿ. ಏನಂದರೆ ಅವರು ಅದನ್ನು ಪರಿಶೀಲನೆ ಮಾಡಬೇಕು ವಿತ್ ದ ಕನ್ಸರ್ನ್ಡ್ ಆಫೀಸಲ್ಲಿ ತೆಗೆದುಕೊಂಡು ಮತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅಂತ ಹೇಳಿದ್ದೀನಿ. ಕೈಗಾರಿಕಾ ಇಲಾಖೆದವರಿಗೂ ಕೂಡ ಸಚಿವರಿಗೆ ಹೇಳಿದ್ದೀನಿ. ನಾನು ಬಿ ಪಾಟೀಲ್ ಅವ್ರಿಗೆ ಕೂಡ ಬೆಳಗ್ಗೆ ಮಾತಾಡಿದ್ದೀನಿ. ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಏನೇನು ಮಾಡಬೇಕು ನಾವೆಲ್ಲ ಆ್ಯಕ್ಷನ್ ತಗೊಳ್ತೀವಿ. ಇಲ್ಲ ಅದೇ ನೋಡೋಣ ಇದ್ರದ್ದು ಏನು ಇಂಪ್ಯಾಕ್ಟ್ ಇದೆ. ಯಾಕಂದರೆ ಈಗಾಗಲೇ ಎಸ್ಟಾಬ್ಲಿಷ್ ಫ್ಯಾಕ್ಟ್ರೀಸ್ ಇವೆ, ಅದರಿಂದ ಏನು ಆ್ಯಸ್ ಪರ್ ನಾರ್ಮ್ಸ್ ಇದೆ ಆ್ಯಸ್ ಪರ್ ನಾರ್ಮ್ಸ್ ಇಲ್ಲ ಅನ್ನೋದು ಕೂಡ ನಾವು ಎಕ್ಸಾಮಿನ್ ಮಾಡೋಣ. ಯಾಕಂದರೆ ಈ ಡೆಫಿನೆಟ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಬರಬೇಕು ಅಂದರೆ ಅದಕ್ಕೆ ಕೆಲವು ಸೆಟ್ ನಾರ್ಮ್ಸ್ ಇರುತ್ತೆ, ಸೇಫ್ಟಿ ನಾರ್ಮ್ಸ್ ಇರುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಕೂಡ ಕೆಲವೊಂದು ನಾರ್ಮ್ಸ್ ಇರುತ್ತೆ. ಅದು ಕಂಪ್ಲೈ ಮಾಡ್ತಾ ಇದ್ದಾರೆ ಇಲ್ಲ ನೋಡೋದು ಜವಾಬ್ದಾರಿ ಸರ್ಕಾರದ್ದಿದೆ ಖಂಡಿತವಾಗಿ. ಮುಂದೆ ಅದಕ್ಕೇ ಅಲ್ಲಿ ರೈತರ ಆಕ್ರೋಶ ಇದೆ ಅಂಥೇಳೇ ಹಿಂದೆ ಮೊನ್ನೆ ದರ್ಶನಪುರ ಅವರು ಅನೇಕ ಲ್ಯಾಂಡು ಕೂಡ ವಾಪಸ್ ಮಾಡಿದ್ದಾರೆ. 2ನೇ ಹಂತದ್ದು ಲ್ಯಾಂಡು ಕೂಡ ವಾಪಸ್ ಮಾಡಿದ್ದಾರೆ. ರೈತರು ಬೇಡ ಅಂದಿದ್ದಕ್ಕೆ ಸರ್ಕಾರ ಅದಕ್ಕೆ ಸ್ಪಂದಿಸಿದೆ. ನಮ್ಮ ದರ್ಶನಪುರ ಅವರು ಮತ್ತು ಇಲ್ಲಿ ಎಲ್ಲ ಶಾಸಕರು ಬೇಡ ಅಂದಿದ್ದಕ್ಕೆ ಅದನ್ನು ವಾಪಸ್ ಕೂಡ ಕೊಟ್ಟಾಗಿದೆ. ಈಗ ಇರೋದನ್ನು ನಾವು ವಿದಿನ್ ಸೇಫ್ಟಿ ನಾರ್ಮ್ಸ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಖಂಡಿತವಾಗಿ ಸರ್ಕಾರ ಪರಿಶೀಲನೆ ಮಾಡ್ತೀವಿ.